ಕರ್ನಾಟಕ ಮಾದಾರ ಮಹಾಸಭೆ, ಕರ್ನಾಟಕ ಮಾದಿಗ ದಂಡೋರ, ಮಾದಿಗ MRHS ಇತರೆ ಮತ್ತು ನಮ್ಮ ಮಾದಿಗ ಸಮಾಜದ ಎಲ್ಲ ಮುಖಂಡರುಗಳೇ ಇಲ್ಲಿಗೆ ಆಗಮಿಸಿರತಕ್ಕಂತಹ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರೇ, ಏನು ಇವತ್ತಿನ ದಿವಸ ನನ್ನ ಹೆಸರು ಚನ್ನಸಂದ್ರ ವೆಂಕಟೇಶಪ್ಪ ಅಂತ, ಕರ್ನಾಟಕ ಮಾದಾರ ಮಹಾಸಭಾ ಜಿಲ್ಲಾಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಪತ್ರಿಕಾಗೋಷ್ಠಿ ಉದ್ದೇಶ ಏನಂದ್ರೆ, ಸರ್, ಈ ಒಂದು ಕರ್ನಾಟಕ ರಾಜಕಾರಣದಲ್ಲಿ ದೇಶಕ್ಕೆ ಒಂದು ಮಾದರಿಯಾದಂಥ ಬೆಳವಣಿಗೆಗಳು ನಡೆದಿರುವುದು, ಕರ್ನಾಟಕದ ರಾಜಕಾರಣದ ದೇಶಕ್ಕೆ ಒಂದು ಬೆಳವಣಿಗೆ ನಡೆದಿರುವುದು ಬಹಳಷ್ಟು ಶ್ಲಾಘನೀಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನುಡಿದಂತೆ ನಡೆಯುತ್ತೇನೆ ಎಂದು ಹೇಳುವುದಷ್ಟೇ ಅಲ್ಲದೆ ಪಕ್ಷದ ಹಿತಕ್ಕಾಗಿ ಹಗಲಿರುಳು ಶ್ರಮಿಸಿದ್ದ DK ಶಿವಕುಮಾರ್ ಅವರನ್ನು ಮುಂದಿನ ಮುಖ್ಯಮಂತ್ರಿ ಎಂದು ಘೋಷಿಸಿ ನಂತರ ರಾಜೀನಾಮೆ ಸಲ್ಲಿಸಿರುವುದು ಅವರ ಮೇರು ಮಟ್ಟದ ರಾಜಕಾರಣಕ್ಕೆ ಒಂದು ನಿದರ್ಶನ. ಈ ಮಧ್ಯೆ ಸಂಪುಟ ಪುನರ್ರಚನೆ ಕಸರತ್ತಿನಲ್ಲಿ ಸಾಮಾಜಿಕ ನ್ಯಾಯ ಕಾಪಾಡಿಕೊಳ್ಳಬೇಕಾದದ್ದು ಕಾಂಗ್ರೆಸ್ ಪಕ್ಷದ ನಾಯಕತ್ವಕ್ಕೆ ಒಂದು ಸವಾಲೇ ಸರಿ. ಇಲ್ಲಿ ಪರಿಶಿಷ್ಟ ಜಾತಿಯ ಮಂತ್ರಿಗಳಲ್ಲಿ ಕಳೆದ ಬಾರಿ ಆಹಾರ ಮಂತ್ರಿಗಳನ್ನಾಗಿ ಮಾಡಿದ ಹಿರಿಯ ರಾಜಕಾರಣಿ KH ಮುನಿಯಪ್ಪನವರನ್ನು ನಡೆಸಿಕೊಂಡ ರೀತಿ ರಾಜ್ಯದ ಇಡೀ ಎಡಪಂಗಡದ ಪರಿಶಿಷ್ಟ ಜಾತಿಯವರಿಗೆ ಒಂದು ನೋವನ್ನು ತಂದಿರುವುದಂತೂ ಸತ್ಯ. 7 ಬಾರಿ ಸಂಸತ್ ಸದಸ್ಯರಾಗಿ ಮತ್ತು 2 ಬಾರಿ ಕೇಂದ್ರ ಸಚಿವರಾಗಿದ್ದ KH ಮುನಿಯಪ್ಪನವರಿಗೆ ಸಾಮಾನ್ಯ ಆಹಾರ ನಾಗರಿಕ ಖಾತೆ ಕೊಟ್ಟು ಅವರಿಗಿಂತಲೂ ಕಿರಿಯರಿಗೆ ಉನ್ನತ ಖಾತೆಗಳನ್ನು ನೀಡಿ ಪ್ರಬಲ ಖಾತೆಗಳನ್ನು ಕೊಟ್ಟಿದ್ದು ಯಾವ ಸಾಮಾಜಿಕ ನ್ಯಾಯ ಎಂದು ಇಡೀ ಸಮಾಜ ಕೇಳುವ ಪರಿಸ್ಥಿತಿ ಬಂದಿದೆ. ಈಗ ಬರುತ್ತಿರುವ ಸುದ್ದಿಗಳ ಪ್ರಕಾರ 4 DCMಗಳನ್ನ ಮಾಡಬೇಕಂತ ಹೇಳ್ಬಿಟ್ಟು ಒಂದು ಸರ್ಕಾರದಲ್ಲಿ ಒಂದು ಕೂಗು ಎದ್ದೇಳ್ತಾ ಇದೆ. ಈ ಒಂದು ವಿದ್ಯಮಾನದಲ್ಲಿ ಅತ್ಯಂತ ಹಿರಿಯರಾದ KH ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿ ಕೊಟ್ಟು ಅವರಿಗೆ ಪ್ರಬಲವಾದ ಖಾತೆಯನ್ನು ನೀಡಬೇಕಾಗಿ ನಮ್ಮ ಮಾದಿಗ ಸಮುದಾಯದ ಎಲ್ಲ ಸಂಘಟನೆಗಳು ಮತ್ತು ಮುಖಂಡರು ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಏಕೆಂದ್ರೆ ಮುಂದೆ ನಮ್ಮ ದಕ್ಷಿಣ ಭಾರತದ 5 ರಾಜ್ಯಗಳಲ್ಲಿ ನಮ್ಮ ಸಮಾಜ ಪ್ರಬಲವಾಗಿದೆ. ಆ ಸಮಾಜಕ್ಕೆ ಒಂದು ಸಂದೇಶ ಕಳಿಸಬೇಕಾದ್ರೆ ಈ ನಮ್ಮ KH ಮುನಿಯಪ್ಪನವ್ರನ್ನ ಉಪಮುಖ್ಯಮಂತ್ರಿಗಳಾಗಿ ಮಾಡಿ ಒಳ್ಳೆ ಪ್ರಬಲವಾದ ಖಾತೆಯನ್ನು ಕೊಡಲೇಬೇಕಾಗುತ್ತೆ. ಮಾದಿಗ ಸಮಾಜ ಹೆಚ್ಚಿರೋದು ಇದೆ ಅಂತ ಹೇಳ್ಬಿಟ್ಟು ನಾಗಮೋಹದಾಸ್ ವರದಿಯಲ್ಲಿ ಸರ್ಕಾರದಲ್ಲಿ ಅಂಗೀಕಾರ ಮಾಡಿದ್ದಾಗ ನಮಗೂ ಕೂಡ ಒಂದು 4 ಮಂತ್ರಿ ಸ್ಥಾನಗಳು ಇಲ್ಲ 3 ಮಂತ್ರಿ ಸ್ಥಾನಗಳು ಕೊಡ್ಬೇಕಂತ ನಮ್ಗೆ ಒತ್ತಾಯ ಇದೆ. ಆ 3 ಮಂತ್ರಿ ಸ್ಥಾನಗಳಲ್ಲಿ ಈಗ ಎಲ್ಲರೂ ಏನ್ ಹೇಳ್ತಾರೆ, KH ಮುನಿಯಪ್ಪ ಕೋಲಾರದಿಂದಲ್ಲ ಬೆಂಗಳೂರು ಗ್ರಾಮಾಂತರದಿಂದ KH ಮುನಿಯಪ್ಪ ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರದಿಂದ KH ಮುನಿಯಪ್ಪ ಸಾಹೇಬರಿಗೆ ಒಂದ್ಸಲ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಒತ್ತಾಯ ಏನಂದ್ರೆ, ಈಗ ಬೆಂಗಳೂರು ಗ್ರಾಮಾಂತರ KH ಮುನಿಯಪ್ಪ ಸಾಹೇಬ್ ಬೆಂಗಳೂರು ಗ್ರಾಮಾಂತರ ಆಯ್ತು. ಕೋಲಾರ ಜಿಲ್ಲೆಯಲ್ಲಿ ಮಹಿಳಾ ಪ್ರಾತಿನಿಧಿ ಬಂದಾಗ ರೂಪಕಲಾ ಶಶಿಧರ್ ಮೇಡಮ್ ಅವ್ರು ಕೊಡ್ಲಿ, ಮತ್ತೆ ನಮ್ಮ SN ನಾರಾಯಣಸ್ವಾಮಿ ಅವ್ರಿಗೂ ಕೊಡ್ಲಿ. ನಮ್ಗೆ ಅಭ್ಯರ್ಥಿ ಏನಿಲ್ಲ. ಕೋಲಾರ ವಿಚಾರ ಬಂದಾಗ ನಾವು ಕೇಳ್ತಾ ಮಹಿಳಾ ಮೀಸಲಾತಿಯಲ್ಲಿ ರೂಪಾ ಶಶಿಧರ್ ಅವ್ರು ಕೊಡ್ಲಿ ಅಂತ ನಾವು ಕೇಳ್ತಾ ಇದ್ವಿ. ಮತ್ತೆ ನಮ್ಮ KH ಮುನಿಯಪ್ಪನವ್ರಿಗೆ ಪ್ರಬಲ ಖಾತೆ ಏನು PWD ಇದೆ, ಕಂದಾಯ ಇದೆ, ಗೃಹ ಖಾತೆ ಇದೆ, ಸಮಾಜ ಕಲ್ಯಾಣ ಇದೆ. ಈ 4 ಖಾತೆಗಳಲ್ಲಿ ಯಾವುದಾದ್ರು ಒಂದು ಖಾತೆ ನಮ್ಮ ಸಮುದಾಯದ KH ಮುನಿಯಪ್ಪ ಅವ್ರಿಗೆ ಕೊಟ್ಟಾಗ ಒಂದು ಜನರ ಸೇವೆ, ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ಳಲಿಕ್ಕೆ ಒಂದು ಅನುಕೂಲ ಆಗುತ್ತದೆ ಅಂತ ಹೇಳ್ಬಿಟ್ಟು ನಮ್ಮ ಸಮಾಜದಿಂದ ಇದೊಂದು ಎಚ್ಚರಿಕೆ. ನಮ್ಮ ಸಮಾಜಕ್ಕೆ ಈ ಸಂಪುಟದಲ್ಲಿ ಒಳ್ಳೆ ಖಾತೆ ಕೊಟ್ಟು KH ಮುನಿಯಪ್ಪನವ್ರನ್ನ DCM ಮಾಡದೆ ದ್ರೋಹ ಮಾಡಿದ್ದ ಪಕ್ಷದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ನಾವು ಸಮಾಜದಿಂದ ಪಾಠ ಕಲಿಸ್ತೀವಿ. 28ರಲ್ಲಿ ನಾವು ಪಾಠ ಕಲಿಸ್ತೀವಿ. ಇದು ನಮ್ಮ ಒಂದು ಒಕ್ಕರ್ಲ ಆಗ್ರಹ. ಇಲ್ಲ, ಇದು ಏನಂದ್ರೆ, ಈ ಕೆಲವೊಂದು ನಮ್ಮ ಸಮಾಜ ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿಕೊಂಡು ನಮ್ಮ KH ಮುನಿಯಪ್ಪನವರನ್ನ ಪಕ್ಷಾತೀತ ನಾಯಕ ಅಂತ ಹೇಳ್ಬಿಟ್ಟು ಎಲ್ಲರೂ ಒಪ್ಕೊಂಡು ನಾವೆಲ್ಲ ಬೆಂಬಲವಾಗಿ ನಿಂತಿದ್ದೀವಿ. ಮುಂದೆ ಈ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಮಾದಿಗ ಸಮಾಜದ ಬೆಂಬಲ ಮುಂದುವರಿಬೇಕಾದ್ರೆ
ದಯವಿಟ್ಟು ನಮ್ಮ ಹಿರಿಯರಾದಂತಹ ಸಮಾಜದಲ್ಲಿ ಹಿರಿಯರು ಮತ್ತು ರಾಜಕಾರಣದಲ್ಲಿ ಅತ್ಯಂತ ಚತುರ ರಾಜಕಾರಣಿ ಮತ್ತು ಏನು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಮಾನಾಂತರವಾಗಿ ಬೆಳೆದಂತ ಒಬ್ಬ ನಾಯಕ ಅಂತ ಹೇಳ್ಬೇಕಾದ್ರೆ ನಮ್ಮ KH ಮುನಿಯಪ್ಪನವರು. ಅವರೊಬ್ಬ ಭ್ರಷ್ಟಾತೀತ ನಾಯಕ, ರಾಷ್ಟ್ರೀಯ ನಾಯಕರಾಗಿದ್ದಾರೆ, ನಮ್ಮ ಮಾದಿಗ ಸಮಾಜದ ರಾಷ್ಟ್ರೀಯ ನಾಯಕರು. ಅಂತ ಒಬ್ಬ ನಾಯಕರಿಗೆ ಈಗಿನ ಏನು DK ಶಿವಕುಮಾರ್ ಅವರ ಸಚಿವ ಸಂಪುಟ ಪುನರಚನೆಯಲ್ಲಿ ಒಂದು ಪ್ರಬಲ ಖಾತೆಯನ್ನು ಕೊಟ್ಟು ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟು ನಮ್ಮ ಮಾದಿಗ ಜನಾಂಗದ ಪರವಾಗಿ ಸರ್ಕಾರ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಭರವಸೆಯನ್ನ ತಾವು ಕಾಂಗ್ರೆಸ್ ಸರ್ಕಾರ ನಮ್ಗೆ ಕೊಡ್ಬೇಕಾಗುತ್ತೆ. ನಾವು ಸಹ ಆ ಥರ ಮಾಡಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಏನು ನಮ್ಮ 5 ರಾಷ್ಟ್ರಗಳಲ್ಲಿ ನಮ್ಮ ಜನಾಂಗ ಪ್ರಬಲವಾಗಿದೆ, 5 ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡಲು ಇಷ್ಟಪಡ್ತೇನೆ.